ಎಲ್ಲರಿಗೆ ನಮಸ್ಕಾರಗಳು. ಇದು ವಿಠಲ್ ನಗರ್ 7 ಕ್ರಾಸ್. ಬೆಳಗ್ಗೆ ಸುಮಾರು 9 ಗಂಟೆಗೆ ನಾವೆಲ್ಲ ಮನೆಯಲ್ಲಿದ್ದೀವಿ. ನಮ್ಮ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಅದರಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ನಮ್ಮ ಮಗನಿಗೆ ಬಾಲ್ ಇಲ್ಲಿ ಗ್ರ್ಯಾಂಡ್ ಹೋಟೆಲ್ ಓನರ್ ಮನೆಯಲ್ಲಿ ಬಾಲ್ ಬಿತ್ತು. ನಮ್ಮ ಮಗ ಏನ್ ಮಾಡಿದ್ರು, ಬಾಲ್ ತರಕ್ ಹೋದಲ್ಲಿ ಅವನಿಗೆ ಅದು ಜಿಂಕೆ ಕಾಣಿತು. ಅವನು ಗಾಬರಿಯಿಂದ ಬಂದು ಮನೆಯಲ್ಲಿ ಪಪ್ಪ ಅಲ್ಲಿ ಏನೋ ಕೂತಿದೆ ಅಂತ ನಮ್ಗೆಲ್ಲ ಬಂದು ಇನ್ಫಾರ್ಮೇಶನ್ ಮಾಡಿದಾಗ ಅದನ್ನು ನೋಡಿದಾಗ ನಾವು ಅದನ್ನು ಜಿಂಕೆ ಅಂತ ಗೊತ್ತಾಯ್ತು. ಅದನ್ನು ಜಿಂಕೆ ನೋಡಿ ನಾವು ಏನ್ ಮಾಡಿದ್ವಿ, ಇಮಿಡಿಯೇಟ್ಲಿ ಫಾರೆಸ್ಟ್ ಆಫೀಸರ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ತರ ಜಿಂಕೆ ಬಂದು ಮನೆಯಲ್ಲಿ ಕೂತಿದೆ, ತಾವು ಬೇಗ ಬರ್ಬೇಕಂತಂದಾಗ ಫಾರೆಸ್ಟ್ ಆಫೀಸರು ನಮ್ಮ ಮಾತನ್ನು ಕೇಳಿ ತಕ್ಷಣ ಫಾರೆಸ್ಟ್ ಆಫೀಸರು ಮನೆಗೆ ಬಂದಿದ್ರು. ಬಂದು ಆ ಎರಡು ಜಿಂಕೆ, ಟೋಟಲಿ 3 ಜಿಂಕೆ ಬಂದಿತ್ತು ತಪ್ಪಿಸ್ಕೊಂಡು. ಅದರಲ್ಲಿ 2 ಜಿಂಕೆ ಇಲ್ಲೇ ಇದ್ದು, ಅದರಲ್ಲಿ ಒಂದು ಜಿಂಕೆ ಮಾತ್ರ ಫಾರೆಸ್ಟ್ ರಕ್ಷಣೆದವರು ಅದು ರಕ್ಷಣೆ ಮಾಡಿ ಒದಿದ್ದಾರೆ. ಬಟ್ ಇನ್ನೊಂದು ಜಿಂಕೆ ಇದೆ, ಬಟ್ ಅದು ಎಲ್ಲಿದೆ ಗೊತ್ತಿಲ್ಲ. ಬಟ್ ಫಾರೆಸ್ಟ್ ಆಫೀಸರ್ ಅದನ್ನು ಪತ್ತೆ ಹಚ್ಚೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಫಾರೆಸ್ಟ್ ಆಫೀಸರ್ಗೆ ನಾವು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಲ್ಲ, ಮುಂಚೆ ಏನು ಬಂದಿಲ್ಲ ಸರ್, ಮುಂಚೆ ಏನು ಬಂದಿಲ್ಲ. ಇದೇ ಸಲ ಫಸ್ಟ್ ಟೈಮ್ ಬಂದಿದ್ದು. ಯಾಕಂದ್ರೆ ಇವತ್ತು ಸಂಡೇ ಅಲ್ಲ, ಎಲ್ಲ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಅದರಲ್ಲಿ ಬಾಲ್ ತರಕ್ ಹೋಗಿ ನಮ್ಮ ಮಗ ಸಮರ್ಥನ ಅದನ್ನು ಜಿಂಕೆಗೆ ನೋಡಿ ಗಾಬರಿಯಿಂದ ಮನೆಗೆ ಬಂದು, ಇಲ್ಲ ಪಪ್ಪ ಇಲ್ಲಿ ಏನೋ ಇದೆ ಅಂತ ನಮ್ಗೆಲ್ಲ ತೋರಿಸಿದಾಗ ಅದು ಏನು ನಿನ್ನ ಮಳೆಗೋಸ್ಕರ ಜಿಂಕೆ ಮತ್ತು ಹೊರಗೆ ಬಂದಿದೆ ಏನೋ ಗೊತ್ತಿಲ್ಲ. ಬಟ್ ಬೆಳಗ್ಗೆ ನಾವು ನೋಡಿದಾಗ 9 ಇಲ್ಲ, ಅದೇನು ಊಟ ಅದ್ರ ಬಗ್ಗೆ ನಮಗೇನು ಇನ್ಫಾರ್ಮೇಶನ್ ಇಲ್ಲ. ಅದು ಯಾವ್ದಕ್ ಬಂದಿದೆ ಗೊತ್ತಿಲ್ಲ. ಬಟ್ ನಾವು ನೋಡಿದಲ್ಲಿ ಅದು ನಮ್ಮ ಪಕ್ಕದ ಮನೆಯಲ್ಲಿ ಇತ್ತು. ಅದನ್ನ ನಮ್ಮ ಮಗ ನೋಡ್ಕೊಂಡು ಏನ್ ಹೇಳಿದನು, ಪಪ್ಪ ಇಲ್ಲಿ ಏನೋ ಕೂತಿದೆ ಅಂತ ನೋಡಿದಾಗ ನಾವೆಲ್ಲ ನೋಡೋದು ಅದ್ರ ಜಿಂಕೆ ಇತ್ತು. ಫಾರೆಸ್ಟ್ ಆಫೀಸರ್ ಅದನ್ನು ತುಂಬಾನೇ ಸೇಫ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಬಟ್ ಇನ್ನೊಂದು ಜಿಂಕೆ ಸಿಗಬೇಕು, ಅವರು ಅದನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದನ್ನು ಹೋಯ್ತಾರ ಅಂತ ಭರವಸೆ ಇದೆ ನಮಗೆ. ಫಾರೆಸ್ಟ್ ಆಫೀಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.